ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಶಾಸಕರು ಆಗಿರತಕ್ಕಂತ ಕೆಎಚ್ ಮುನಿಯಪ್ಪ ಅವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಇದೀಗ ಅವರ ಬೆಂಬಲಿಗರು ಕೆಎಚ್ ಮುನಿಯಪ್ಪ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿರತಕ್ಕಂತದ್ದು. ಮುನಿಯಪ್ಪ ಅವರ ಬೆಂಬಲಿಗರು ಡಿಸಿಎಂ ಸ್ಥಾನ ನೀಡಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆಗ್ರಹವನ್ನ ಮಾಡಿದ್ದಾರೆ. ದೀನದಲಿತರ ಆಶಾಕಿರಣ ಮುನಿಯಪ್ಪ ಅವರಿಗೆ ಉನ್ನತ ಹುದ್ದೆ ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿರುವಂತಹದ್ದು. 40 ವರ್ಷದ ರಾಜಕೀಯ ಅನುಭವಕ್ಕೆ ಗೌರವ ಸಿಗಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡೋದಕ್ಕೆ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು ಕೆಪಿಸಿಸಿ ಕಾರ್ಯದರ್ಶಿ ಮಂಜುನಾಥ್, ಬೊಮ್ಮ ನಿರ್ದೇಶಕ ಎಸ್ಪಿ ಮುನಿರಾಜು ಹಾಗೆ ಮಂಜುನಾಥ್ ಇಬ್ಬರೂ ಕೂಡ ಇದೀಗ ಒತ್ತಾಯವನ್ನ ಮಾಡಿದ್ದಾರೆ. ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಈ ಬಗ್ಗೆ ಮಾತನಾಡಿದಂತಹ ನಾಯಕರು, ರಾಜ್ಯ ರಾಜಕಾರಣದಲ್ಲಿ ಹಲವು ಬದಲಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಹಿರಿಯ ರಾಜಕಾರಣಿ ಮುನಿಯಪ್ಪನವರಿಗೆ ಉನ್ನತ ಸ್ಥಾನವನ್ನ ನೀಡಬೇಕು ಅಂತೇಳಿ ಒತ್ತಾಯವನ್ನ ಮಾಡಿರ್ತಕ್ಕಂತಹದ್ದು. ಕೆಎಚ್ ಮುನಿಯಪ್ಪನವರು ರಾಜಕಾರಣದಲ್ಲಿ ಹಿರಿಯ ಮುತ್ಸದಿ ಇದ್ದಾರೆ. ರಾಜ್ಯದಲ್ಲಿ ಉನ್ನತವಾದಂತಹ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಗೌರವಯುತವಾಗಿ ಅವರನ್ನು ನಡೆಸಿಕೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಕಳೆದ 40 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ದೀನದಲಿತರ ಆಶಾಕಿರಣವಾಗಿ ಕೆಎಚ್ ಮುನಿಯಪ್ಪ ಕೆಲಸವನ್ನ ಮಾಡಿರುವಂತಹದ್ದು. ಮುಂಬರುವ ಸಚಿವ ಸಂಪುಟದಲ್ಲಿ ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿಗಳ ಹುದ್ದೆ ಕಾಂಗ್ರೆಸ್ ಹೈಕಮಾಂಡ್ ನೀಡಬೇಕು. ಎಡಗೈ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಮುನಿಯಪ್ಪನವರ ಕೊಡುಗೆ ಪಕ್ಷಕ್ಕೆ ಅಪಾರ, ಹೀಗಾಗಿ ಅವರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಮುಖ್ಯಮಂತ್ರಿಗಳಾಗಿ 3 ವರ್ಷ ಸೇವೆ ಸಲ್ಲಿಸಿ ಇವತ್ತು ರಾಜೀನಾಮೆಯನ್ನು ನೀಡಿ ಮುಂದಿನ ಮುಖ್ಯಮಂತ್ರಿಗಳಾಗಿ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರನ್ನ ಘೋಷಣೆ ಮಾಡಿದಂಥ ನಮ್ಮ ಹೈಕಮಾಂಡ್ಗೆ ಒಂದು ಸಂದೇಶ ರವಾನೆ ಮಾಡಬೇಕು. ವಿಚಾರ ಏನು ಅಂತಂದರೆ, ಲೋಕಸಭಾ ಸದಸ್ಯರಾಗಿ 7 ಬಾರಿ ಕೆಲಸ ಮಾಡಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಉತ್ತಮ ಸೇವೆಯನ್ನು ಮಾಡಿ 3 ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ಮಾನ್ಯ ಕೆಎಚ್ ಮುನಿಯಪ್ಪ ಸಾಹೇಬರನ್ನ ಮುಂದಿನ ಸಚಿವ ಸಂಪುಟದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು. ದೀನದಲಿತರು ಮತ್ತು ಎಲ್ಲ ವರ್ಗದವರಿಗೂ ಏಳಿಗೆಯಾಗಿ ದುಡಿತಕ್ಕಂಥ ಕೆಎಚ್ ಮುನಿಯಪ್ಪ ಸಾಹೇಬರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಿದ್ರೆ ಮುಂದಿನ 2 ವರ್ಷ ಸರ್ಕಾರದಲ್ಲಿ ಕೂಡ ಉತ್ತಮ ಸೇವೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅನ್ನೋಂಥ ಒಂದು ಆಶಾ ಮನೋಭಾವನೆ ಇಟ್ಕೊಂಡು ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳ ಆಶ್ರಯದಂತೆ ನಾವು ಕೂಡ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ, ಮುಂದಿನ ಸರ್ಕಾರದ ಮತ್ತೆ ನಮ್ಮ ಕೆಪಿಸಿ ಸದಸ್ಯರಾದ ಮಂಜಣ್ಣ ಹೇಳ್ದಂಗೆ ರಾಹುಲ್ ಗಾಂಧಿ ಸಾಹೇಬರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ಎಲ್ಲ ಹಿರಿಯ ಮುಖಂಡರಲ್ಲಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತೇವೆ. ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರದಲ್ಲಿ ಕೆಎಚ್ ಮುನಿಯಪ್ಪ ಸಾಹೇಬರನ್ನ ಉಪಮುಖ್ಯಮಂತ್ರಿಗಳಲ್ಲಿ ಮಾಡಬೇಕು ಅನ್ನೋ ಒಂದು ನಮ್ಮ ಆಶಾಭಾವನೆ ಇಟ್ಕೊಂಡಿದ್ದೇವೆ ಅಂತೇಳಿ. ಹೊಸ ಮುಖ್ಯಮಂತ್ರಿ ಮತ್ತು ಹೊಸ ಸಚಿವ ಸಂಪುಟ ಈಗ ಬಹುಶಃ ಭಾನುವಾರ, ಸೋಮವಾರ ಮತ್ತೆ ಒಂದು ಆಗ್ತಕ್ಕಂಥ ಸೂಚನೆ ಬಹಳ ದಟ್ಟವಾಗಿದ್ದಾವೆ. ಇಂಥ ಸಂದರ್ಭದಲ್ಲಿ ನನ್ನ ಹಲವು ಹಿರಿಯ ಮುಖಂಡರು ಹೇಳಿದಾಗೆ 7 ಬಾರಿ ಸಂಸದರಾಗಿ 10 ವರ್ಷಗಳ ಕಾಲ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾಗಿ, ರಸ್ತೆ ಸಾರಿಗೆ ಇಲಾಖೆಯ ರಾಜ್ಯ ಸಚಿವರಾಗಿ ದೇಶದ ಉದ್ದಗಲಕ್ಕೂ ಆಡಳಿತ ಮಾಡಿದಂಥ ಅನುಭವ ಇರತಕ್ಕಂಥವ್ರು ನಮ್ಮ ಕೆಎಚ್ ಮುನಿಯಪ್ಪ. ವಿಶೇಷವಾಗಿ 23ರ ವಿಧಾನಸಭೆ ಚುನಾವಣೆಗೆ ಅವರು ಸ್ಪರ್ಧೆ ಮಾಡುವಂಥ ಇರಾದೆ ಅವರಿಗಿರಲಿಲ್ಲ. ಆದರೆ ಮಾನ್ಯ ರಾಹುಲ್ ಗಾಂಧಿ ಅವರು ತಾವು 23ನೇ ಇಸ್ವಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು, ಮುಂದೆ ಬರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ತಮ್ಮ ಹಿರಿಯ ಸಚಿವರು ಇರಬೇಕು ಮಾರ್ಗದರ್ಶನ ಮಾಡಲಿಕ್ಕೆ ಅಂತ ಆಗ್ರಹ ಮಾಡಿದ ಮೇರೆಗೆ ಅವರು ವಿಧಾನಸಭೆಗೆ ದೇವನಹಳ್ಳಿ ಕ್ಷೇತ್ರದಲ್ಲಿ ಬಂದು ನಿಂತು ಗೆದ್ದಂಥದ್ದು, ಮಂತ್ರಿ ಆದಂಥದ್ದು ಇತಿಹಾಸ ನಮಗೆಲ್ಲ ಗೊತ್ತಿದೆ. ಕೆಎಚ್ ಮುನಿಯಪ್ಪನವರು ತಮ್ಮ ಸೇವಾ ಹಿರಿತನ, ಸುಮಾರು 40 ವರ್ಷಗಳ ರಾಜಕೀಯ ಮತ್ತು ಸಾರ್ವಜನಿಕ ಜೀವನದ ಅನುಭವ, ವಿಶೇಷವಾಗಿ ಹೇಳಬೇಕು ಅಂತಂದರೆ ಅವರು ದೂರದೃಷ್ಟಿಯ ನೇತಾರ ಮತ್ತು ಅಭಿವೃದ್ಧಿಯ ಅಧಿಕಾರ. ಕೇವಲ ಇವತ್ತು ನಾಳೆದಲ್ಲ, ಸುಮಾರು ವರ್ಷಗಳ ಮುನ್ನೋಟ ಇಟ್ಕೊಂಡು ಅವರು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರೋದು ನಾವು ಹಲವಾರು ವರ್ಷಗಳಿಂದ ಗಮನಿಸಿದ್ದೇವೆ. ವಿಶೇಷವಾಗಿ ಅವರ ನೇತೃತ್ವದಲ್ಲಿ ಈ ಬಾರಿ 23ನೇ ವಿಧಾನಸಭೆ ಚುನಾವಣೆಯಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿರ್ತಕ್ಕಂಥ ಎಡಗೈ ಸಮುದಾಯಕ್ಕೆ ಹೆಚ್ಚು ಕಾಂಗ್ರೆಸ್ ಶಾಸಕ ಟಿಕೆಟನ್ನು ಕೂಡ ನಮ್ಮ ಹೈಕಮಾಂಡ್ ನೀಡಿತ್ತು ಮತ್ತು ಹಿಂದೆಂದಿಗಿಂತ ಜಾಸ್ತಿ ಎಡಗೈ ಸಮುದಾಯದ ಶಾಸಕರು ಈ ಬಾರಿ ವಿಧಾನಸಭೆಗೆ ಆಯ್ಕೆ ಆಗಿದ್ದಾರೆ. ಅದರ ಒಂದು ಸಾರಥ್ಯವನ್ನು ಕೂಡ ಅವರು ವಹಿಸಿಕೊಂಡಿದ್ರು. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿರ್ತಕ್ಕಂಥ ಸುಮಾರು 55-60 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಎಡಗೈ ಸಮುದಾಯದವರಿಗೆ ಉಪಮುಖ್ಯಮಂತ್ರಿ ಪಟ್ಟವನ್ನ ಮುಂದಿನ ಸಚಿವ ಸಂಪುಟದಲ್ಲಿ ನೀಡೋ ಮುಖಾಂತರ ಆ ಸಮುದಾಯದ ಬೆಂಬಲಕ್ಕೆ ನಿಂತ್ಕೊಳ್ಳೋದು ಒಂದು,
ಮುನಿಯಪ್ಪನವರಂತ ಹಿರಿ ಸೇವಾತನ ಇರ್ತಕ್ಕಂಥ ಆಡಳಿತ ಸೇವೆಯ ಅನುಭವ ಇರ್ತಕ್ಕಂಥವ್ರನ್ನ ಸಚಿವ ಸಂಪುಟದಲ್ಲಿ ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಸರ್ವೋನ್ನತ